ಫಸ್ಟಿಗೆ ವಿಂಡೋ ಓಪನ್ ಮಾಡಬೇಕು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಜಾಸ್ತಿ ನಾನು ಮಾತಾಡಲಿಕ್ಕೆ ಹೋಗುದಿಲ್ಲ, ಜಾಸ್ತಿ ಮಾತೇ ಆದರೆ ಕಂಟೆಂಟ್ ಏನು ಇರುವುದಿಲ್ಲ ಅಂತ ಹೇಳಿ, ಬೋರ್ ಆಗ್ತದೆ ಅಂತ ಹೇಳಿ ಇವತ್ತು ಸ್ಯಾಟರ್ಡೇ ಬೇರೆ. ಸಬ್ಸ್ಕ್ರೈಬರ್ ಒಬ್ರು ಕೇಳಿದ್ರು ನನ್ನ ಜೊತೆ ರೂಮ್ ಕ್ಲೀನಿಂಗ್ ವಿಡಿಯೋ ಮಾಡಿ ಅಂತ ಹೇಳಿ. ಇವತ್ತು ರಜೆ ಕೂಡ ಇತ್ತಲ್ಲ, ಹಾಗೆ ವ್ಲಾಗ್ ಮಾಡುವಂತ ಹೇಳಿ ಅನಿಸ್ತು. ನೀವೆಲ್ಲರೂ ಕೂಡ ಲಾಸ್ಟ್ ತನಕ ವಿಡಿಯೋ ನೋಡಿ, ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ಹೊಸೊಬ್ರು ವ್ಲಾಗ್ಸ್ ನೋಡ್ತಾ ಇದ್ರೆ ಫಸ್ಟ್ ಇಂದ ಲಾಸ್ಟ್ ವರೆಗೆ ಏನೆಲ್ಲ ವ್ಲಾಗ್ ಹಾಕಿದ್ದೇನೆ ಅದನ್ನೆಲ್ಲ ಒಮ್ಮೆ ಸರ್ಚ್ ಮಾಡ್ಕೊಂಡು ಬನ್ನಿ. ಅದ್ರ ಜೊತೆಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ವ್ಲಾಗ್ನ ಇಲ್ಲಿಗೆ ಸ್ಟಾರ್ಟ್ ಮಾಡ್ತಿದ್ದೇನೆ. ಎಂಟ್ರಿ ಆದರೆ ಇದು ನಮ್ಮ ರೂಮಲ್ಲಿ ಇದು ಡ್ರೆಸ್ ಎಲ್ಲ ಹಾಕಿದೆ ಅಂತೆಲ್ಲ ತೋರಿಸಿದ್ರೆ ಅದೆಲ್ಲರೂ ಫ್ರೆಂಡ್ಸ್. ಇದು ನಮ್ಮ ರೂಮ್ ಅವ್ರು ತಂದಿಟ್ಟಿದ್ದಾರೆ ಇಲ್ಲಿ ದೇವ್ರದ್ದು. ಹಾಗೆ ನಂದು ಕೂಡ ಇತ್ತು, ಒಂದು ಕೊರಗಜ್ಜಂದು ಫೋಟೋ ಎಲ್ಲ ಇತ್ತು, ಒಂದು 2-3 ಫೋಟೋ ಇತ್ತು. ಅದೆಲ್ಲ ಹಳೆ ರೂಮಲ್ಲಿ ಇದೆ. ಹಾಗೆ ಇಲ್ಲಿಗೆ ತರುವಾಗ ನಂಗೆ ಅದು ತರಲಿಕ್ಕೆ ಆಗಲಿಲ್ಲ, ಅಲ್ಲೇ ಇದೆ. ಇದು ನನ್ನ ಫ್ರೆಂಡ್ ಇದು ಒಬ್ರದ್ದು ಬೆಡ್ ಹಾಸನ್ದವ್ರದ್ದು. ಇದು ನನ್ನ ಬೆಡ್. ಆಮೇಲೆ ಇದು ಇನ್ನೊಬ್ರಿದ್ದಾರೆ, ಅವ್ರು ಬಿಟ್ಟೋದ್ರು, ಹಾಗೆ ಈ ಬೆಡ್ ಖಾಲಿಯಾಗಿದೆ. ಹಾಗೆ ಇವತ್ತು ನಾನು ಇಷ್ಟು ಫುಲ್ಲು ರೂಮನ್ನು ಕ್ಲೀನ್ ಮಾಡೋದು ಏನಿಲ್ಲ, PG ಅಲ್ಲ, ಹಾಗೆ ಕ್ಲೀನ್ ಮಾಡಲಿಕ್ಕೆ ಬೇರೆಯವ್ರು ಕ್ಲೀನ್ ಮಾಡ್ತಾರೆ. ಈಗ ನಂದು ರೂಮನ್ನು ನಾನು ಯಾವ ಥರ ಕ್ಲೀನ್ ಮಾಡ್ತೇನೆ ಅಂತೇಳಿ ಅಂದರೆ ಒಂದು ಸ್ವಲ್ಪ ಡ್ರೆಸ್ ಎಲ್ಲ ಅರೇಂಜ್ ಮಾಡೋದಾಗಿರ್ಬೋದನ್ನು. ಹಾಗೆ ಈ ವಿಡಿಯೋದಲ್ಲಿ ನೀವೆಲ್ಲರೂ ಕೂಡ ಲಾಸ್ಟ್ ತನಕ ನೋಡಿ. ಫಸ್ಟಿಗೆ ವಿಂಡೋ ಓಪನ್ ಮಾಡಬೇಕು. ಸ್ಟಾರ್ಟಿಂಗಲ್ಲಿ ಈ ಕಡೆದು 2 ನನ್ನ ಫ್ರೆಂಡ್ಸ್, ಇದು ಈ ಕಡೆದು ನಂದು. ಇದರಲ್ಲಿ ಏನಿಲ್ಲ ಅರೇಂಜ್ ಮಾಡಲಿಕ್ಕೆ, ಎಲ್ಲಾನು ಅರೇಂಜ್ ಆಗಿದೆ. ಯಾಕಂದರೆ ಹೋದ ಸಂಡೇನೆ ನಾನೆಲ್ಲ ರೆಡಿ ಮಾಡಿಟ್ಟಿದ್ದೇನೆ ಕಬೋರ್ಡ್ನ. ಇದು ಉಪ್ಪಿನಕಾಯಿ ನಾನು ಮನೆಯಿಂದ ತಗೊಂಡು ಬಂದದ್ದು, ನನ್ನ ಅಮ್ಮ ಕೊಟ್ಟಿರೋದು. ಹಾಗೆ ಇಲ್ಲಿ ಊಟದ ಜೊತೆಗೆ ತಿನ್ಲಿಕ್ಕೆ ಆಗ್ತದಲ್ಲ, ಹಾಗೆ ಅಂತೇಳಿ ತಗೊಂಡು ಬಂದಿದ್ದೇನೆ. ಮತ್ತೆ ಇನ್ನೊಂದು ದೀಪ ಇದೆ, ಎಂಥದ್ದು ಕ್ಯಾಂಡಲ್ ಲೈಟ್ ಡಿನ್ನರ್ ಅಂತ ಹೇಳ್ತಾರಲ್ಲ ಹಾಗೆ. ಆಮೇಲೆ ಸ್ವಲ್ಪ ಥಿಂಗ್ಸ್ ಇದೆ, ಅದೆಲ್ಲ ಏನು ಬೇಡ. ಹಾಗೆ ಏನಿಲ್ಲ, ಎಲ್ಲ ಅರೇಂಜ್ ಆಗಿದೆ. ಆದ್ರೂ ಕೂಡ ಒಬ್ರು ಕೇಳಿದ್ರಲ್ಲ ಹೇಗೆ ಕ್ಲೀನ್ ಮಾಡ್ತೀರಾ ರೂಮ್ ಕ್ಲೀನಿಂಗ್ ಅಂತ ಹೇಳಿ. ಹಾಗೆ ಇದೆಲ್ಲ ನಂದು ಡ್ರೆಸ್, ಇದು ಇವತ್ತು ಹಾಕ್ಲಿಕ್ಕಿರೋದು. ಇದೆಲ್ಲ ಅರೇಂಜ್ ಆಗಿದೆ ಇಲ್ಲಿ. ಇದಿಷ್ಟು ನನ್ನ ಕಬೋರ್ಡು, ಇದು ಬೇರೆ ಅವ್ರದ್ದು, ಇದೆಲ್ಲ ರೂಮ್ ಅವ್ರದ್ದು. ಹಾಗೆ ಜೊತೆಗೆ ಇಲ್ಲಿ ಒಂದು ಹೂವಿನ ಗಿಡ ಇದೆ, ಚೆನ್ನಾಗಿ ಬಂದಿದೆ ಈ ಹೂವಿನ ಗಿಡ. ಅದರ ಜೊತೆಗೆ ಇನ್ನೊಂದಿದೆ, ಇಲ್ಲಿದೆ ಗೊತ್ತಾ, ಇಲ್ಲಿ ಮನಿ ಪ್ಲ್ಯಾಂಟ್. ನಾವು ಸ್ವಲ್ಪ ದೇವರ ಭಕ್ತರು, ಹಾಗೆ ದೇವರ ಫೋಟೋ ಇದೆ. ರೂಮಲ್ಲಿ ಸ್ವಲ್ಪ ಸ್ಲಿಪ್ಪರ್ಸ್ ಜಾಸ್ತಿ ಇದೆ, ಯಾರು ಏನು ಅಂದ್ಕೊಳ್ಬೇಡಿ ರೂಮಲ್ಲಿ ಸ್ಲಿಪ್ಪರ್ ಇಟ್ಟಿದ್ದಾರೆ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಇದು ನಮ್ಮದು ಇಲ್ಲಿ ರೂಮ್ ಒಳಗೆ ಹಾಕೋ ಸ್ಲಿಪ್ಪರ್. ಹಾಗೆ ಇದು ಆ ಕಡೆ ಇಟ್ಟದು, ಅಂದರೆ ರೂಮಿಂದ ಹೊರಗಡೆ ಹೋಗುವಾಗ ಹಾಕೋ ಸ್ಲಿಪ್ಪರ್ ಎಲ್ಲ ಔಟ್ಸೈಡ್ ಇಟ್ಟಿದ್ದೇವೆ. ನನ್ನಿಂದ ಆದಷ್ಟು ಒಂದು ಸ್ವಲ್ಪ ರೂಮೆಲ್ಲ ಕ್ಲೀನ್ ಮಾಡಿದೆ, ಕ್ಲೀನ್ ಎಲ್ಲ ಆಯಿತು. ಹಾಗೆ ಅವರೊಬ್ರು ಕೇಳಿದ್ರಲ್ಲ, ಹಾಗೆ ಒಂದು ಸಬ್ಸ್ಕ್ರೈಬರ್ಸ್ ಹೇಳಿದ್ರಲ್ಲ ಹಾಗೆ ಅಂತ. ಮತ್ತು ಇನ್ನೊಂದು ಗ್ಯಾಗ್ ಟಾಕ್ ವಿಡಿಯೋ ಅಂತ ಹೇಳಿದರು, ಅದನ್ನು ಹೇಳಿದರೆ ನನಗೆ ಇವಾಗ ಸದ್ಯಕ್ಕೆ ಮಾಡಲಿಕ್ಕೆ ಆಗೋದಿಲ್ಲ. 2 ತಿಂಗಳು ಕಳೆದ ಮೇಲೆ ನಾನು ಊರಿಗೆ ಹೋದ್ಮೇಲೆ ಆ ವಿಡಿಯೋ ಮಾಡ್ತೇನೆ ಅಂತ ಹೇಳಿ. ರೂಮ್ ಕ್ಲೀನಿಂಗ್ ವಿಡಿಯೋ ಇಲ್ಲಿಗೆ ಮುಗೀತು. ಇವತ್ತು ಸ್ಯಾಟರ್ಡೇ ಸಂಡೇ ರಜೆ ಇದೆ. ಹಾಗೆ 2 ದಿವಸ ರಜೆಯಲ್ಲಿ ಏನು ಮಾಡೋದು, ಸುಮ್ಮನೆ ಕೂತ್ಕೊಂಡಿರ್ತಲ್ಲ, ಅದರ ಬದಲು ಸ್ವಲ್ಪ ಬುಕ್ಸ್ ಓದುವ ಅಂತ ಹೇಳಿ ಬುಕ್ ಶಾಪಿಗೆ ಹೋಗ್ತೇನೆ. ಅಲ್ಲಿ ಯಾವುದೆಲ್ಲ ಬುಕ್ಸ್ ಇದೆ ಅಂತ ಹೇಳಿ ನೋಡುವ. ಅಲ್ಲಿಂದ ಹೋಗಿ ಒಂದು ಸ್ವಲ್ಪ ಪರ್ಚೇಸ್ ಮಾಡ್ಕೊಂಡು ತರ್ತೇನೆ. ಒಂದು ಸ್ವಲ್ಪ ಬೇಡ, ಒಂದು ಸಾಕು, ಒಂದು ಬುಕ್ಕನ್ನು ಓದಿ ಮುಗಿಸ್ಬೇಕಲ್ಲ. ಹಾಗೆ ಬನ್ನಿ, ನನಗೆ ಕುವೆಂಪು ಅವ್ರದ್ದು ಬುಕ್ಸ್ ಅಂದರೆ ತುಂಬ ಇಷ್ಟ. ಮಲೆಗಳಲ್ಲಿ ಮದುಮಗಳು, 4 ತಂತಿ, ಇದರಲ್ಲಿ ಯಾವುದಾದ್ರೂ ಒಂದು ಬುಕ್ ನನಗೆ ಪರ್ಚೇಸ್ ಮಾಡಬೇಕು ಅಂತ ಇದೆ. ಅಲ್ಲಿ ಯಾವುದೆಲ್ಲ ಇದೆ ಅಂತ ನೋಡ್ಕೊಂಡು ಬರುವ. ಅದ್ರ ಜೊತೆಗೆ ಸಂತೆ ಇದೆ, ಸಂತೆಗೆ ಹೋದರೆ ನಾನು ವ್ಲಾಗ್ ಮಾಡ್ತೇನೆ, ಇಲ್ಲ ಅಂದರೆ ಇಲ್ಲ. ಬನ್ನಿ ಒಮ್ಮೆ ಹೋಗಿ ಬರುವ. ಎಸ್, ನಾನು ರೆಡಿಯಾಗಿ ಆಯಿತು. ನೀವು ಅಂದ್ಕೊಳ್ಬೋದು ಇದೇನಪ್ಪ ಇದೇ ಡ್ರೆಸ್ಸಲ್ಲಿ ಹೋಗ್ತಿದ್ದಾಳೆ, ಕಲರ್ ಡ್ರೆಸ್ ಅಂದರೆ ಮನೇಲಿ ಹಾಕೋ ಡ್ರೆಸ್ಸಲ್ಲಿ ಹೋಗ್ತಿದ್ದಾಳೆ ಅಂತೇಳಿ. ಯಾಕೆ ಅಂತ ಹೇಳಿದರೆ ಇಲ್ಲೇ ಹತ್ತಿರದಲ್ಲಿ ಇದ್ದು 2 ನಿಮಿಷ ಇದ್ದು ಚಂದಾಪುರ ಪೇಟೆ ಅಂದರೆ ತುಂಬ ಅಂತಿಲ್ಲ, ಸ್ವಲ್ಪ ಒಳಗೊಳಗೆ ಇದೆ. ಹಾಗೆ ಬುಕ್ ಶಾಪ್ ನಮಗೆ ಇಲ್ಲಿ ಹತ್ರನೇ ಇದೆ, ನಮಗೆ ಮ್ಯಾಂಗೋ ಕೂಡ ಬೇಕು ಇಲ್ಲೇ ಇದೆ, ಸಂತೆ ಕೂಡ ಹತ್ತಿರದಲ್ಲಿ ಸಿಗ್ತದೆ. ಹಾಗೆ ಬನ್ನಿ ಹೋಗುವ.
ತಪ್ಪಕಾದ್ರೆ ನನಗೊಂದು ನಾವು ಸಣ್ಣದಿರುವಾಗ ಶಾಲೆಗೆ ಹೋಗ್ಬೇಕಿದ್ರೆ ನಮಗೊಂದು ಈ ಥರ ತಿನ್ಕೊಂಡು ಹೋಗ್ತಿದ್ವಿ. ಹಾಗೆ ಇದು ಸಿಕ್ತು, ಇದನ್ನು ತಗೊಂಡು ಬಂದೆ. ನಾನು ಹೋಗಿದ್ದ ಕೆಲಸ ಯಾವುದು ಕೂಡ ಆಗಲಿಲ್ಲ. ಬುಕ್ ಶಾಪಿಗೆ ಹೋದೆ, ಆ ಬುಕ್ ಶಾಪಲ್ಲಿ ನನಗೆ ಬೇಕಾದಂಥದ್ದು ಇರಲಿಲ್ಲ. ಹಾಗೆ ಇನ್ನೂ ಆರ್ಡರ್ ಮಾಡುವಂತ ಹೇಳಿ ಆನ್ಲೈನ್ ಇದೆಲ್ಲ, ಆನ್ಲೈನಲ್ಲಿ ಆರ್ಡರ್ ಮಾಡಿ ತರಿಸ್ಕೊಳ್ಳೋದು. ಹಾಗೆ ಮತ್ತೆ ಆ ಕಡೆ ಚಂದಾಪುರ ಸಂತೆಗೆ ಹೋಗು ಅಂತ ಹೇಳಿದರೆ ಚಂದಾಪುರ ಸಂತೆಗೂ ಹೋಗಲಿಕ್ಕೆ ಉದಾಸೀನ ಆಯಿತು. ಅರ್ಧಕ್ಕೆ ಹೋಗಿ ಇಲ್ಲಿ ಮಾವಿನಕಾಯಿ ಸಿಕ್ತು, ಮಾವಿನಕಾಯಿ ತಗೊಂಡು ಬಂದೆ. ಮಲ್ಲಿಕಾ ಮಾವಿನಕಾಯಿ ಇದ್ರೆ ಹೆಸರು. ಹಾಗೆ ಮತ್ತು ಇನ್ನು ಸ್ವಲ್ಪ ಇಲ್ಲಿ ಗಿಡ ಎಲ್ಲ ಪಾಟ್ಸ್ ಇದೆ. ಈ ಪಾಟ್ಸಿಗೆ ಇನ್ನೊಂದು 2 ಗಿಡ ಯಾವುದಾದ್ರೂ ತಂದು ಹಾಕಬೇಕು. ಮೊದಲೇ ಗಿಡ ಜಾಸ್ತಿ ಆಗಿದೆ. ಇದೆಲ್ಲ ದೀಪಿಕಾ ಅವ್ರ ಪಾಪ ನೆಟ್ಟು ಹೋಗಿರುವಂಥ ಗಿಡ. ಇದು ಅವರಿಗೆ ಗಿಫ್ಟ್ ಸಿಕ್ಕಿದ ಒಂದು ಗಿಡ, ಮತ್ತು ಇದೆಲ್ಲ ಅವರೇ ತಂದಿಟ್ಟದು. ಮತ್ತು ಇನ್ನೊಂದು 2 ಇದನ್ನು ಎತ್ಕೊಂಡು ಹೋಗಿದ್ದಾರೆ ಆಗಿರಬೇಕು ಅವರು. ಇಲ್ಲಿರುವುದಕ್ಕೆ ನಾನಿನ್ನು ಯಾವುದಾದ್ರೂ ಒಂದು 2 ಗಿಡ ತಂದು ಹಾಕಬೇಕು. ನನ್ನ ಸಬ್ಸ್ಕ್ರೈಬರ್ಸ್ ಒಬ್ಬರು ಕೇಳಿದ್ರು ರೂಮ್ ಕ್ಲೀನಿಂಗ್ ವಿಡಿಯೋ ತೋರಿಸಿ ಅಂತ ಹೇಳಿ. ಹಾಗೆ ಸಣ್ಣದಾಗಿ ಒಂದು ಸ್ವಲ್ಪ ಬ್ಲಾಗ್ ಕಂಟೆಂಟ್ ಕೂಡ ಸಿಗ್ತಲ್ಲ, ಹಾಗೆ ವ್ಲಾಗ್ ಆಯಿತು ಅಂತ ಹೇಳಿ ಮಾಡಿದೆ. ಅವ್ರದ್ದು ನೇಮ್ ಗೊತ್ತಿಲ್ಲ ನನಗೆ, ಅಂದರೆ ನಾನು ಇವಾಗ ಹುಡುಕಿದೆ, ನಂಗೆ ಅದು ಸಿಗ್ತಿಲ್ಲ ನೇಮ್ ಹೇಗೆ ಅಂತ ಹೇಳಿ. ಕಮೆಂಟ್ ಸೆಕ್ಷನಲ್ಲಿ ನಾನು ನಿಧಾನಕ್ಕೆ ನೋಡಿ ಅವ್ರ ನೇಮ್ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೇನೆ. ನಿಮಗೆ ಯಾವ ಥರ ವೀಡಿಯೋ ಬೇಕು ಅಂತ ಹೇಳಿ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆದರೆ ಅದು ಒಳ್ಳೆ ಕಮೆಂಟ್ ಆಗಿರಬೇಕು. ಎಲ್ಲಿಯಾದರೂ ಬ್ಯಾಡ್ ಕಮೆಂಟ್ಸ್ ಆಗಿದ್ದರೆ ನಾನು ಆ ಕಮೆಂಟ್ಸ್ನ ಡಿಲೀಟ್ ಮಾಡ್ತೇನೆ, ನಂಗೆ ಅದು ಇಷ್ಟ ಕೂಡ ಆಗೋದಿಲ್ಲ. ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೇನೆ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ಇನ್ನೊಂದು ವ್ಲಾಗಲ್ಲಿ ಸಿಗುವ.